ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಚಾನಲ್. ಟ್ಯಾನ್ ರಿಮೂವ್ ಮಾಡಿಕೊಡಿ ಅಂತಂದರು. ಟ್ಯಾನ್ ರಿಮೂವ್ ಮಾಡೋಣ ಅಂತ ಕೂತಿದ್ದೀನಿ. ಡಿ ಟ್ಯಾನ್ ಅಂತ. ಅದು ಕಾಲು ನೋಡಿ ಬ್ಲ್ಯಾಕ್ ಥರ ಯಾವ ಥರ ಆಗಿದೆ, ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಅದಕ್ಕೆ ಡಿ ಟ್ಯಾನ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ತಾಯಿದ್ದೀನಿ. ಕ್ಲೆನ್ಸಿಂಗ್ ಮಿಲ್ಕ್ ಹಾಕ್ಕೊಂಡು ಕಾಲನ್ನ ಫಸ್ಟು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಕ್ಲೆನ್ಸಿಂಗ್ ಅಂದರೆ ನೀಟಾಗಿ ಮಸಾಜ್ ಕೊಟ್ಕೊಂಡು ಕಾಲನ್ನ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು, ಮಸಾಜ್ ಕೊಟ್ಕೋಬೇಕು. ಎರಡು ಕಾಲೂ ಈ ಥರನೇ ಮಾಡ್ಕೋಬೇಕು. ಟ್ಯಾನು ಹೋಗುತ್ತೆ ನೋಡಿ. ಬೆರಳುಗಳೆಲ್ಲ ಉಜ್ಜಿ ಚೆನ್ನಾಗಿ ಉಗ್ರ ಹತ್ರ ಬೆರಳ ಹತ್ರ ಉಜ್ಜಿ ಎರಡು ಕಾಲಲ್ಲೂ ಅದೇ ಥರ ಮಾಡಬೇಕು. ಫಸ್ಟು ಕ್ಲನ್ಸಿಂಗ್ ಮಾಡ್ಕೋಬೇಕು. ಕ್ಲನ್ಸಿಂಗಲ್ಲಿ ಈ ರೀತಿ ಎಲ್ಲನೂ ನೀಟಾಗಿ ಮಸಾಜ್ ಕೊಟ್ಕೊಂಡು ಮಾಡಬೇಕು. ಈಗ ವಾಶ್ ಮಾಡ್ಕೋಬೇಕು. ನೋಡಿ ಟ್ಯಾನ್ ಯಾವ ರೀತಿ ಆಗೈತೆ. ಸ್ವಲ್ಪ ಇದರಲ್ಲಿ ಕ್ಲನ್ಸಿಂಗಲ್ಲೇ ಕಾಣಿಸುತ್ತೆ ನೋಡಿ ಟ್ಯಾನ್ ಯಾವ ರೀತಿ ಆಗೈತೆ ಅಂತ. ನೋಡಿ ಎರಡೂ ನೀಟಾಗಿ ಅದು ಕ್ಲನ್ಸಿಂಗ್ ಮಾಡಿರ್ತೀವಲ್ಲ ಅದನ್ನ ರಿಮೂವ್ ಮಾಡ್ಕೋಬೇಕು. ನೋಡಿ ಡಿ ಟ್ಯಾನ್ ಕ್ರೀಮ್ ಜೊತೆಗೆ ರೋಸ್ ವಾಟರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಅಪ್ಲೈ ಮಾಡಬೇಕು. ಕಾಲಿಗೆ ಎರಡು ಕಾಲಿಗೂ ನೀಟಾಗಿ ಅಪ್ಲೈ ಮಾಡೋದು. ಈ ರೀತಿ ಅಪ್ಲೈ ಫುಲ್ಲು ಸುತ್ತ ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟಕ್ಕೂ ಅಪ್ಲೈ ಮಾಡಿ ನೀಟಾಗಿ. ಕೈಲಿ ಕಾಲು ಇಟ್ಕೋಬೇಕು. ಇಟ್ಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ನೋಡಿ ಈ ರೀತಿ. ಈಗ ಬಿಸಿಲಿರೋದಕ್ಕೂ ಅದಕ್ಕೂ ಟ್ಯಾನ್ ಜಾಸ್ತಿ ಆಗುತ್ತೆ. ಅದರಿಂದ ಟ್ಯಾನ್ ಯಾವಾಗ್ಲೂ ರಿಮೂವ್ ಮಾಡಿಸ್ಕೊಳಕ್ಕೆ ತುಂಬ ಜನ ಬರ್ತಾ ಇರ್ತಾರೆ. ಫೇಸು ಮತ್ತು ಲೆಗ್ಗು ಹ್ಯಾಂಡು ಎಲ್ಲ ಮಾಡಿಸ್ಕೋತಾರೆ. ತುಂಬ ಬಿಸಿಲಿರೋದ್ರಿಂದ ಟ್ಯಾನ್ ತುಂಬ ಆಗಿರುತ್ತೆ. ಈಗಿನ ಇದರಲ್ಲಿ ಬಿಸಿಲಲ್ಲಿ ಹೊರಗಡೆ ಓಡಾಡ್ತಾರಲ್ಲ, ಅದರಿಂದ ವರ್ಕು ಪ್ರೆಸರ್ ಮೇಲೆ ಹೊರಗಡೆ ಓಡಾಡ್ತಾ ಇರ್ತಾರೆ. ಅದರಿಂದ ಟ್ಯಾನ್ ಆಗಿರುತ್ತೆ. ಅದು ರಿಮೂವ್ ಮಾಡಿಕೊಡಿ ಅಂತ ಬರ್ತಾರೆ. ಅದಕ್ಕೆ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡು ಕೇಳಿದೆ. ನೋಡಿ ಈಗ ಎರಡು ಕಾಲು ಫುಲ್ ಆಗಿದೆ. ಈಗ ಇದನ್ನ 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. 5 ನಿಮಿಷ ಆಯಿತು. 5 ನಿಮಿಷ ಆದ ತಕ್ಷಣ ರೋಸ್ ವಾಟರ್ನ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫುಲ್ಲು 2 ಕಾಲಿಗೂ ಹಾಕೋಬೇಕು. ರೋಸ್ ವಾಟರೇ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ 2 ಕಾಲಿಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿಕೊಂಡು ಈ ರೀತಿ ಮಸಾಜ್ ಕೊಡಬೇಕು. ನೋಡಿ ಯಾವ ರೀತಿ ಅಂತ. ಒಂದು 5 ನಿಮಿಷ 2 ನಿಮಿಷ ಮಸಾಜ್ ಕೊಟ್ಟು ತಿರ್ಗಾ 5 ನಿಮಿಷ ಬಿಡಬೇಕು. ಈ ರೀತಿ ಬೆಟ್ಗಳಿಗೆ, ಕಾಲು ಹಸ್ತಾಗೆ ಮತ್ತು ಕಾಲುಗೆ ಕಂಬಕ್ಕೆ ಕೊಡಬೇಕು. ಆ ರೀತಿ ಉದ್ದ ಹಿಂಗೆ ನೀಮಿ ಕೊಡಬೇಕು. ಆಮೇಲೆ ಬ್ಯಾಂಗಲ್ ಸ್ಟೆಪ್ ಮಾಡಬೇಕು. ಆಮೇಲೆ ಈ ಥರ ಮಾಡಬೇಕು. ಈ ಥರ ಮಾಡಿ ಒಂದು ಕಾಲು ಆಯಿತು, ಮತ್ತೊಂದು ಕಾಲು ಶುರು ಮಾಡ್ತಾರೆ. ಈ ಥರ ಚೆನ್ನಾಗಿ ಮಸಾಜ್ ಕೊಡಬೇಕು. ಆಮೇಲೆ ಬ್ಯಾಂಗಲ್ ಸ್ಟೆಪ್ಪು ಇದಕ್ಕೂ ಸೇಮ್ ಒಂದು ಕಾಲಿಗೆ ಏನು ಮಾಡಿರ್ತೀವಿ ಅದೇ ಮಾಡಬೇಕು. ಸೇಮ್ ಮಾಡಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫುಲ್ ವೀಡಿಯೋನ ವಾಚ್ ಮಾಡಿ. ನೋಡಿ ಇದು ಈ ಥರ ಬ್ಯಾಂಗಲ್ ಸ್ಟೆಪ್. ಇದು ಟ್ಯಾಪ್ ಥರ ಮಾಡೋದು. ನೋಡಿ ಹಿಂಗೆ ಮಸಾಜ್ ಕೊಟ್ಟು ಆಮೇಲೆ ಬಿಡೋದು. ತಿರ್ಗಾ 5 ನಿಮಿಷ ಬಿಡಬೇಕು. ಈಗ ಟೈಮ್ ಆಯಿತು. ಈಗ ಅದನ್ನ ರಿಮೂವ್ ಮಾಡಬೇಕು. ನೀರು ತೊಗೊಂಡು ಸ್ಪಾಂಜ್ ತೊಗೊಂಡು ರಿಮೂವ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಕಾಣಿಸ್ತೈತೆ. ಕೈ ಎತ್ತಿ, ಕೈ ತೆಗಿರಿ. ನೋಡಿ ಈಗ ರಿಮೂವ್ ಮಾಡ್ತಾ ಇದ್ದೀವಿ. ಈ ರೀತಿ ಎಡಗೈ ಕಾಲು ಕೆಳಗೆ ಇಟ್ಕೊಂಡು ನನ್ಬಿಟ್ಟು ಕಾಲುಂಗ್ರ ಹತ್ರ ಎಲ್ಲ ಆಗಿರುತ್ತೆ. ಅದು ನೀಟಾಗಿ ತೆಗೆದು ವಾಶ್ ಮಾಡಬೇಕು. ತುಂಬ ಟ್ಯಾನ್ ಆಗಿಬಿಟ್ಟಿದೆ. ನೀಟಾಗಿ ಒರೆಸ್ಕೋಬೇಕು. ನೋಡಿ ರೀತಿ 2 ಕಾಲೂ ಇದೇ ರೀತಿ ಒರೆಸ್ಕೋಬೇಕು.
ನೋಡಿ ಈ ರೀತಿ ಎರಡೂ ರಿಮೂವ್ ಮಾಡ್ಕೋಬೇಕು. ಟಿಶ್ಯೂನಲ್ಲಿ ನೀಟಾಗಿ ತ್ಯಾವನ ಒರೆಸ್ಕೋಬೇಕು. ನೋಡಿ ಎರಡು ಕಾಲು ನೀಟಾಗಿ ಒರೆಸಾದ್ಮೇಲೆ ಮಾಯ್ಶ್ಚರೈಸರ್ ತೊಗೊಂಡು ಮಸಾಜ್ ಕೊಡಬೇಕು. ನೋಡಿ ಈ ರೀತಿ. ಅದು ಕ್ರೀಮ್ ಫುಲ್ ಖಾಲಿಯಾಗಿ ನೀಟಾಗಿ ಕಾಣೋ ಥರ ಆಗೋವರೆಗೂ ಅದು ಮಸಾಜ್ ಕೊಡಬೇಕು. ಬ್ಯಾಂಗಲ್ ಸ್ಟೆಪ್ಪು ಪ್ರತಿಯೊಂದು ಮಾಮೂಲಿ ಅವಾಗೇನು ಸ್ಟೆಪ್ ಮಾಡೋದು ಅದೇ ರೀತಿ ಸ್ಟೆಪ್ ಮಾಡಿ. ಈ ಕಾಲು ಅಷ್ಟೇ ಮಸಾಜ್ ಕೊಟ್ಟು ಈಗ ಯಾವ ರೀತಿ ಇದೆ ಅಂತ ಅದೆಲ್ಲ ಹೆಬ್ಬೆಟ್ ಹತ್ರ ಇರೋದೆಲ್ಲ ತುಂಬ ಟ್ಯಾನ್ ಆಗಿರೋದ್ರಿಂದ ಒಂದೇ ಸಲ ಹೋಗಲ್ಲ. ಅದರಿಂದ ಇನ್ನೊಂದು 2 ಸಲ ಮಾಡಿದ್ರೆ ನೀಟಾಗಿ ಟ್ಯಾನು ಹೋಗೋದು. ಆ ಮಾರ್ಕೆಲ್ಲ ರಿಮೂವ್ ಆಗಬೇಕು ಅಂದರೆ ಇನ್ನೊಂದು 2 ಸಲ ಮಾಡಬೇಕು. ಇದೆ ಅಂತಾನ ನೋಡಿ. ಟ್ಯಾನ್ ರಿಮೂವ್ ಆದಮೇಲೆ ಕಾಲು ಈ ರೀತಿ ಕಾಣಿಸ್ತಿದೆ. ಮೊದಲು ತುಂಬ ಟ್ಯಾನ್ ಇರೋದು ಅಬ್ಸರ್ವ್ ಮಾಡಿದ್ದೀರಾ ಅನ್ಕೋತೀನಿ. ಅದರಿಂದ ನೋಡಿ ಫೈನಲ್ ಈ ಥರ ಇದೆ, ಈ ರೀತಿ ಆಗಿದೆ. ಇನ್ನೂ ಒಂದು ಸ್ವಲ್ಪ ಹೋಗ್ಬೇಕು. ಇನ್ನೊಂದು 2 ಸಲ ಮಾಡಿದ್ರೆ ಫುಲ್ ಟ್ಯಾನ್ ರಿಮೂವ್ ಆಗುತ್ತೆ, ಈ ಮಾರ್ಕೆಲ್ಲ ಇರಲ್ಲ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅನ್ಕೋತೀನಿ. ಇದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.